ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಡಿಕೇರಿಯ ಮಂಗಳಾದೇವಿಯಲ್ಲಿ ಹನಿ ಟ್ರಾಪ್ನ ಶಂಕೆ. ಯುವಕರಿಂದ ಏಟು ತಿಂದು ಎಸ್ಕೇಪ್ ಆಗಿ ಬಂದ ಯುವಕ, ಎಸ್ಕೇಪ್ ಆಗಿ ಠಾಣೆಗೆ ಓಡ್ ಬಂದ ಯುವಕ. ಮನೆಯೊಂದರಲ್ಲಿ ರಾತ್ರಿ ಇಡೀ ಥಳಿಸಿದ್ದಾರೆ ಯುವಕರು. ಮಂಡ್ಯ ಜಿಲ್ಲೆ ಮದ್ದೂರಿನ ಯುವಕನಿಗೆ 3ರಿಂದ ಹಲ್ಲೆ ಮಾಡಲಾಗಿದೆ. ಮಹದೇವ ಎನ್ನುವ ಯುವಕನಿಗೆ ಥಳಿಸಿರುವಂಥದ್ದು. ಏನಪ್ಪ ಇದು ಕತೆ? ಯಾರು ಥಳಿಸಿದ್ದಾರೆ, ಯಾತಕ್ಕಾಗಿ ಥಳಿಸಿದ್ದಾರೆ, ಆತ ಯಾಕೆ ಎದ್ನೋ ಬಿದ್ನೋ ಅಂತ ಪೊಲೀಸ್ ಠಾಣೆಗೆ ಓಡೋಡ್ ಬಂದ, ನೋಡ್ತಾ ಹೋಗೋಣ. ಇದು ಹನಿ ಟ್ರಾಪ್ ಆಗಿರಬಹುದಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಹನಿ ಟ್ರಾಪ್ ಏನೋ ಅನ್ನೋ ಅನುಮಾನ. ಫೇಸ್ಬುಕ್ನಲ್ಲಿ ಪರಿಚಯವಾಗ್ತಾಳಂತೆ ಮಹಿಳೆ. ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದಂಥ ಮಹಿಳೆಯನ್ನ ಭೇಟಿ ಹಾಕುವುದಕ್ಕೆ ಅಂತ ಮಂಡ್ಯದಿಂದ ಮಡಿಕೇರಿಗೆ ಬಂದಿದ್ದಾನೆ ಈತ. ಫೇಸ್ಬುಕ್ಕಲ್ಲಿ ಫಸ್ಟಿಗೆ ಮೆಸೇಜ್ ಮಾಡ್ಕೊಂಡಿದ್ದಾರೆ, ಹಾಯ್ ಬಾಯ್ ಅಂತ. ಆಮೇಲೆ ಮೀಟ್ ಆಗೋದಕ್ಕೆ ಅಂತ ಬಂದಿರೋದು. ಯುವಕನಿಂದ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಒಂದು ಟೀಮ್. ಮಡಿಕೇರಿ ನಗರ ಠಾಣೆಯಲ್ಲಿ ಸಂತ್ರಸ್ತ ಯುವಕ ಆಮೇಲೆ ಒಡೋಗಿ ದೂರು ಕೊಟ್ಟಿದ್ದಾನೆ. ಮೂವರಿಗಾಗಿ ಇದಕ್ಕೆ ಹುಡುಕಾಟ ನಡೆಸಲಾಗ್ತಾ ಇದೆ. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಯುವಕ ತಪ್ಪಿಸ್ಕೊಂಡು ಬರುವಾಗ ಈ ಒಂದು ದೂರನ್ನು ನೀಡಲಾಗಿದೆ. ಈ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡೋದಾದ್ರೆ, ಇದು ಹನಿ ಟ್ರಾಪ್ ಅಂತ ಹೇಳಿ ಈಗ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಈಗ ಮುಖ್ಯವಾಗಿ ಪೊಲೀಸರು ಯುವಕನನ್ನ ತಮ್ಮ ಏನು ಆತ ದೂರನ್ನ ದಾಖಲು ಮಾಡ್ಲಿಕ್ಕೆ ಹೋಗಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಆತನ ದೂರನ್ನ ದಾಖಲಿಸ್ಕೊಂಡಿರ್ತಕ್ಕಂಥ ಪೊಲೀಸರು ಕಂಪ್ಲೀಟ್ ಆಗಿ ಆತನಿಂದ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈತ ಮಂಡ್ಯ ಮೂಲದವನಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮಡಿಕೇರಿಗೆ ಯಾವ ಕಾರಣಕ್ಕೆ ಹೋಗಿದ್ದ, ಅಲ್ಲಿ ಆತನನ್ನ ಕಿಡ್ನಾಪ್ ಮಾಡುವಂತಹ ಕೆಲಸಕ್ಕೆ ಯಾಕೆ ಮುಂದಾಗಿದ್ರು, ಜೊತೆಗೆ ಇಲ್ಲಿ ಯಾವ ಒಂದು ವಿಚಾರ ಸಂಬಂಧಪಟ್ಟಂತೆ ಈತನ ಮೇಲೆ ಥಳಿಸುವಂತ ಒಂದು ಕೆಲಸ ಕೂಡ ಆಗಿದೆ. ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಒಂದು ವಿಚಾರಣೆಯನ್ನ ಈಗ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಮನೆಯೊಂದರಲ್ಲಿ ರಾತ್ರಿ ಇಡೀ ಈ ಯುವಕನನ್ನ ಥಳಿಸುವಂತಹ ಒಂದು ಕೆಲಸವನ್ನ ಅಲ್ಲಿನ ಯುವಕರು ಮಾಡಿರ್ತಕ್ಕಂಥದ್ದು. ಇನ್ನ ಫೇಸ್ಬುಕ್ ನಲ್ಲಿ ಪರಿಚಯವಾದಂತಹ ಮಹಿಳೆಯನ್ನ ಭೇಟಿ ಆಗ್ಲಿಕ್ಕೆ ಈ ಯುವಕ ಹೋಗಿದ್ದ ಅನ್ನೋ ಒಂದು ವಿಚಾರ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡಿರ್ತಕ್ಕಂಥದ್ದು. ಇನ್ನ ಈ ಒಂದು ಸಂದರ್ಭದಲ್ಲಿ ಏನು ಮಂಡ್ಯದ ಯುವಕ ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಏನು ಹೋಗಿರ್ತಾನೆ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಆಕೆಗೆ ಸಂಬಂಧಪಟ್ಟಂತವರು ಈತನನ್ನ ಹಿಡಿದು ಥಳಿಸಿದ್ದಾರೆ ಅನ್ನೋ ಒಂದು ವಿಚಾರ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಥಳಿಸಿರ್ತಕ್ಕಂಥವರಿಗಾಗಿ ಹುಡುಕಾಟವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಥಳಿತಕ್ಕೊಳಗಾದಂತಹ ಯುವಕ ಈಗ ಪೊಲೀಸರಿಗೆ ದೂರನ್ನ ದಾಖಲಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾನೆ. ಆದ್ರೆ ಫೇಸ್ಬುಕ್ ನಲ್ಲಿ ಪರಿಚಯವಾದಂತಹ ಮಹಿಳೆಯನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದ ಈತ ಅನ್ನೋ ವಿಚಾರದ ಮೇಲೆ ಆತ ಹನಿ ಟ್ರಾಪ್ ಮಾಡಲಾಗಿದೆ ಅನ್ನೋ ಒಂದು ಅನುಮಾನಗಳೀಗ ವ್ಯಕ್ತವಾಗಿರ್ತಕ್ಕಂಥದ್ದು. ಸದ್ಯ ಪೊಲೀಸರ ಒಂದು ತನಿಖೆಯಲ್ಲೇ ಈ ಒಂದು ಘಟನೆಯ ಸಂಪೂರ್ಣವಾದ ವಿಚಾರ ಹೊರಬರಬೇಕಾಗಿದೆ. ಓಕೆ, ಥ್ಯಾಂಕ್ ಯು.